ದಸರಾ ನವರಾತ್ರಿಯೊಳಗೆ ಈ 9 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಮನೆಗೆ ತಂದರೆ 7 ತಲೆಮಾರಿಗೆ ಸಾಕಾಗುವಷ್ಟು ಹಣ ಸಿಗುತ್ತದೆ. ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಶ್ರೀ ಮಾತೆ ನಮಃ ಎಂದು ಸಣ್ಣ ಕಮೆಂಟ್ ಮಾಡಿ. ಇಂದು ಪಂಚಾಂಗದ ಪ್ರಕಾರ ದೇವಿ ಶರನ್ನವರಾತ್ರಿಯು ಈ ವರ್ಷ ಅಕ್ಟೋಬರ್ 3ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 12ರಂದು ವಿಜಯದಶಮಿ ಎಂದು ಕೊನೆಗೊಳ್ಳುತ್ತದೆ. ಹಿಂದೂ ಧರ್ಮದಲ್ಲಿ ದೇವಿ ನವರಾತ್ರಿಯ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಈ ಹಬ್ಬವು ದುರ್ಗಾದೇವಿಗೆ ಸಮರ್ಪಿತವಾಗಿದೆ. ಈ 9 ದಿನಗಳಲ್ಲಿ ದುರ್ಗಾದೇವಿಯು 9 ವಿಶೇಷ ಅವುಗಳನ್ನು ರೂಪದಲ್ಲಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ಈ ಪ್ರತಿ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ನಡೆಯುತ್ತದೆ. ಒಬ್ಬರ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಈ 9 ದಿನಗಳಲ್ಲಿ ಭಕ್ತರು ಉಪವಾಸ ಮಾಡುತ್ತಾರೆ, ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕನ್ಯಾ ಪೂಜೆಯನ್ನು ದುರ್ಗಾಷ್ಟಮಿಯ ಮತ್ತು ನವಮಿ ಎಂದು ಮಾಡಲಾಗುತ್ತದೆ. ಇದು ನವರಾತ್ರಿ ಉತ್ಸವವನ್ನು ಮುಕ್ತಾಯಗೊಳಿಸುತ್ತದೆ. ದಸರಾವನ್ನು ಮರ್ನಾಡು ಅಂದರೆ ದಶಮಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ಮಧ್ಯೆ ನವರಾತ್ರಿಯ ಆರಂಭದ ಮೊದಲ ಕೆಲವು ಪ್ರಮುಖ ವಸ್ತುಗಳನ್ನು ಖರೀದಿಸಿ ನಿಮ್ಮ ಮನೆಗೆ ತಂದರೆ ದುರ್ಗಾದೇವಿಯ ಆಶೀರ್ವಾದದೊಂದಿಗೆ ನಿಮಗೆ ಅಪಾರ ಆರ್ಥಿಕ ಲಾಭ ಮತ್ತು 7 ತಲೆಮಾರುಗಳಿಗೆ ಸಾಕಾಗುವಷ್ಟು ಹಣವನ್ನು ನೀಡುತ್ತಾಳೆ ತಾಯಿ ದುರ್ಗಾ ಮಾತೆ. ಹಾಗಾದರೆ ನಿಮ್ಮ ಮನೆಯಲ್ಲಿನ ಎಲ್ಲ ಸಂಕಷ್ಟಗಳು ದೂರವಾಗಲು ಈ ದಸರಾದ ಮೊದಲು ನಿಮ್ಮ ಮನೆಗೆ ಯಾವ ರೀತಿಯ ವಸ್ತುಗಳನ್ನು ತರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈಗ ನಾವು ಹೇಳಲು ಹೊರಟಿರುವ ಕನಿಷ್ಠ 1 ಅಥವಾ 2 ವಸ್ತುಗಳನ್ನು ಮನೆಗೆ ತನ್ನಿ. ದುರ್ಗಾದೇವಿಯು ತುಂಬ ಸಂತುಷ್ಟಳಾಗುತ್ತಾಳೆ ಮತ್ತು ನಿಮಗೆ ಅಪಾರ ಸಂಪತ್ತನ್ನು ತರುತ್ತಾಳೆ. ಮತ್ತು ಆ ವಿಷಯಗಳು ಮೊದಲನೆಯದಾಗಿ ಮನೆಗೆ ತರುವ ವಸ್ತು ತುಳಸಿ ಗಿಡ. ಲಕ್ಷ್ಮೀ ದೇವಿಯು ತುಳಸಿ ಗಿಡದಲ್ಲಿ ಕಾಣಸಿಗುತ್ತಾಳೆ. ಆದುದರಿಂದ ಈ ನವರಾತ್ರಿಯಲ್ಲಿ ತುಳಸಿ ಗಿಡವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ನವರಾತ್ರಿಯಲ್ಲಿ 9 ದಿನಗಳ ಕಾಲ ತುಳಸಿ ಗಿಡದ ಸುತ್ತಲೂ 3 ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಮನೆಗೆ ಅಖಂಡ ರಾಜಯೋಗ ದೊರೆಯುತ್ತದೆ. ಈ ವರ್ಷ ದುರ್ಗಮ್ಮನ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ. ನಿಮ್ಮ ಕುಟುಂಬ ಎಲ್ಲ ಆಯುಷ್ ಆರೋಗ್ಯಗಳು ಮತ್ತು ಅಷ್ಟೈಶ್ವರ್ಯಗಳೊಂದಿಗೆ ಬದುಕುತ್ತಾರೆ. ಆದ್ದರಿಂದ ಎಲ್ಲರೂ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿದ್ದರೆ ತುಳಸಿ ಗಿಡವನ್ನು ಪಡೆಯಿರಿ. ನವರಾತ್ರಿಯಲ್ಲಿ ಹೊಸ ತುಳಸಿ ಗಿಡವನ್ನು ಮನೆಗೆ ತರುವ ಮೂಲಕ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಎನ್ನಲಾಗುತ್ತದೆ. ತುಳಸಿ ಗಿಡವನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ. ಆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಇರುತ್ತದೆ. ಎರಡನೆಯ ವಿಷಯವೆಂದರೆ ಈ ನವರಾತ್ರಿಯಲ್ಲಿ ಎಲ್ಲದಕ್ಕಿಂತ ಹೆಚ್ಚು ವಿಶೇಷವಾಗಿ ದುರ್ಗೆಯ ಪಟವನ್ನು ತಂದು ನಿಮ್ಮ ಪೂಜೆಯ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ. ಏಕೆಂದರೆ ಈ ನವರಾತ್ರಿಗಳಲ್ಲಿ ದುರ್ಗಾದೇವಿಯು 9 ದಿನಗಳ ಕಾಲ ಈ ಭೂಮಿಯಲ್ಲಿ ಸಂಚರಿಸುತ್ತಾಳೆ. ಹಾಗಾಗಿ ಈ ಸಮಯದಲ್ಲಿ ದುರ್ಗಾ ಅಮ್ಮನವರ ಭಾವಚಿತ್ರ ತಂದು ನಮ್ಮ ಪೂಜಾ ಕೋಣೆಯಲ್ಲಿ ಹಾಕಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಅಮ್ಮನ ಸಾನ್ನಿಧ್ಯ ಇರುತ್ತದೆ. ನಿಮ್ಮ ಕುಟುಂಬದ ಮೇಲೆ ಅಮ್ಮನ ಆಶೀರ್ವಾದ ಸದಾ ಇರಲಿ. ನಿಮ್ಮ ಇಡೀ ಮನೆ ಅಷ್ಟೈಶ್ವರ್ಯಗಳಿಂದ ತುಂಬಿರಲಿ. ಈ ನವರಾತ್ರಿಯಲ್ಲಿ ಮಹಿಳೆಯರು ತಮ್ಮ ತವರು ಮನೆಯಿಂದ ಕೊಟ್ಟ ಸೀರೆ, ಜಾಕೆಟ್ ಧರಿಸುತ್ತಾರೆ. ಹೀಗೆ ಮಾಡುವುದರಿಂದ ಸ್ತ್ರೀಯರು ದೀರ್ಘಾವಧಿಯ ಮುತ್ತೈದೆ ಭಾಗ್ಯವನ್ನು ಪಡೆಯುತ್ತಾರೆ. ನಿಮ್ಮ ಪತಿಯ ಸಂಪತ್ತು ಅಪಾರವಾಗಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮನೆಯ ಆದಾಯವು ಬಹಳ ಹೆಚ್ಚಾಗುತ್ತದೆ. ಈ ನವರಾತ್ರಿಯಂದು ಮಹಿಳೆಯರು ತಮ್ಮ ಜನ್ಮಸ್ಥಳದಿಂದ ಬೆಲ್ಲವನ್ನು ತರುತ್ತಾರೆ. ಜನ್ಮಸ್ಥಳದಿಂದ ಈ ರೀತಿ ಬೆಲ್ಲ ಪಡೆದರೆ ಪಿತ್ರಾರ್ಜಿತ ಆಸ್ತಿ ಸಿಗುತ್ತದೆ. ನಿಮ್ಮ ಆಸ್ತಿಯು ದುಪ್ಪಟ್ಟಾಗುತ್ತದೆ. ವಿಪರೀತ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ನವರಾತ್ರಿಯಲ್ಲಿ ನಿಮ್ಮ ಪೂಜಾ ಕೊಠಡಿಯಲ್ಲಿ ಕಮಲದ ಹೂವನ್ನು ತಂದು ಲಕ್ಷ್ಮೀ ದೇವಿಯ ಚಿತ್ರವನ್ನು ಪೂಜಿಸಿ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೃತ್ಯ ಮಾಡುತ್ತಾಳೆ. ಆದ್ದರಿಂದ ಆಕಸ್ಮಿಕವಾಗಿ ಧನಲಾಭವಾಗುತ್ತದೆ. ನಿಮ್ಮ ಎಲ್ಲ ಹಣದ ಸಮಸ್ಯೆಗಳು 3 ತಿಂಗಳೊಳಗೆ ಪರಿಹರಿಸಲ್ಪಡುತ್ತವೆ. ಕಮಲದ ಹೂವಿಗೆ ಆ ಎಲ್ಲ ಶಕ್ತಿ ಇದೆ, ಏಕೆಂದರೆ ಕಮಲದ ಹೂವು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಸ್ವಸ್ತಿಕ್ ಚಿಹ್ನೆಯು ತುಂಬ ಶಕ್ತಿಯುತವಾಗಿದೆ. ಹಾಗಾದರೆ ಈ ನವರಾತ್ರಿ ಬರುವ ಮುನ್ನ ಹಳದಿ ಅಥವಾ ನಿಮ್ಮ ಮನೆ ಬಾಗಿಲಿನ ಮುಂದೆ ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ನಿಮ್ಮ ಮನೆ ಮುಂದೆ ಸ್ವಸ್ತಿಕ್ ಚಿಹ್ನೆ ಇದ್ದರೆ 3 ದೇವತೆಗಳು ನಿಮ್ಮ ಮನೆಯಲ್ಲಿರುತ್ತಾರೆ. ಯಾವುದೇ ತೊಂದರೆಗಳಿಲ್ಲದೆ ಸಂತೋಷವಾಗಿರಬಹುದು. ಅವರು ನಿಮ್ಮ ಮನೆಯನ್ನು ರಕ್ಷಿಸುತ್ತಾರೆ. ನಿಮ್ಮ ಮನೆಯಲ್ಲಿಯೂ ಸಹ ಋಣಾತ್ಮಕ ಶಕ್ತಿಯನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ.
ಈ ನವರಾತ್ರಿಯಲ್ಲಿ ಅರಿಶಿನ ಮತ್ತು ಉಪ್ಪನ್ನು ಖಂಡಿತವಾಗಿಯೂ ಖರೀದಿಸಿ. ಈ ಅರಿಶಿನವನ್ನು ನಿಮ್ಮ ಪೂಜೆಯಲ್ಲಿಯೂ ಬಳಸಬಹುದು. ಈಗ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಕಣ್ಣುಗಳನ್ನು ಇರಿಸಿ. ಈಶಾನ್ಯ ದಿಕ್ಕಿಗೆ ಕಣ್ಣು ಇಟ್ಟರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವರ ದರ್ಶನವಾಗುತ್ತದೆ. ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ದುರ್ಗಮ್ಮ ತಾಯಿಗೆ ಅಲಂಕಾರಿಕ ವಸ್ತುಗಳೆಂದರೆ ವಿಶೇಷ ಪ್ರೀತಿ. ಈ ನವರಾತ್ರಿಯಲ್ಲಿ ನೀವು ಮನೆಯಲ್ಲಿ ದುರ್ಗಾದೇವಿಯ ಚಿತ್ರದ ಮುಂದೆ ಪೂಜೆ ಮಾಡುವಾಗ ನೀವು ತಾಯಿಯನ್ನು ಅಲಂಕಾರಿಕ ವಸ್ತುಗಳಿಂದ ಪೂಜಿಸಿದರೆ ದುರ್ಗಮ್ಮ ತಾಯಿ ಸಂತೋಷಗೊಂಡು ಆಶೀರ್ವಾದ ಮಾಡುತ್ತಾರೆ ನಿಮ್ಮ ಮನೆಯ ಮೇಲೆ. ಅಲಂಕಾರಿಕ ವಸ್ತುಗಳೆಂದರೆ ಗಾಜಿನ ಬಳೆ, ಅರಿಶಿನ, ಕುಂಕುಮ, ಕಣ್ಕಪ್ಪು, ಮೂಗುತಿ ಮುಂತಾದ ಅಲಂಕಾರಿಕ ವಸ್ತುಗಳನ್ನು ತಂದು ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಅಮ್ಮನವರ ಚಿತ್ರದ ಮುಂದೆ ಇಟ್ಟರೆ ದುರ್ಗಾದೇವಿಯು ಪ್ರಸನ್ನಳಾಗಿ ಆ ಮನೆಯಲ್ಲಿ ಸುಖ ಸಮೃದ್ಧಿಯಾಗಿ ನೆಲೆಸುತ್ತಾಳೆ, ಐಶ್ವರ್ಯವನ್ನು ತರುತ್ತದೆ ಎನ್ನುತ್ತಾರೆ ವೈದಿಕರು. ಈ ನವರಾತ್ರಿಯಲ್ಲಿ 9 ದಿನಗಳ ಕಾಲ ನೀರಿನಲ್ಲಿ ಅರಿಶಿನ ಹಚ್ಚಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಸಂಪತ್ತಿನ ರೇಖೆ ಇರುತ್ತದೆ ಮತ್ತು ಭವಿಷ್ಯದಲ್ಲಿ ನೀವು ಕೂಡ ಶ್ರೀಮಂತರಾಗುತ್ತೀರಿ. ನಮ್ಮ ಹಿಂದೂ ಧರ್ಮದಲ್ಲಿ ನವಿಲುಗರಿ ಬಹಳ ಪವಿತ್ರ. ಆದ್ದರಿಂದ ನಿಮ್ಮ ಮನೆಗೆ 2 ನವಿಲುಗರಿಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. ಈ ನವರಾತ್ರಿಯಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಪೂಜಾ ಕೊಠಡಿಯಲ್ಲಿ ಅಮ್ಮನ ಚಿತ್ರದ ಮೇಲೆ ನವಿಲುಗರಿಗಳಿಂದ ಗಾಳಿ ಬೀಸಿ. ಈ ನವರಾತ್ರಿಗಳಲ್ಲಿ ಯಾರು ಹೀಗೆ ಮಾಡುತ್ತಾರೋ ಅಂತಹ ಮನೆಗಳಲ್ಲಿ ದುರ್ಗಮ್ಮ ಖಂಡಿತ ಇರುತ್ತಾಳೆ. ನಿಮ್ಮ ಇಡೀ ಮನೆ ಸಿರಿಯ ಸಂಪತ್ತಿನಿಂದ ತುಂಬಿರುತ್ತದೆ. ಈ ನವರಾತ್ರಿಗಳಲ್ಲಿ ನೀವು ಖಂಡಿತವಾಗಿಯೂ 9 ದಿನಗಳ ಕಾಲ ನಿಮ್ಮ ಪೂಜಾ ಕೋಣೆಯಲ್ಲಿ ನವಿಲುಗರಿಗಳನ್ನು ಇಡಬೇಕು. ಪೂಜಾ ಕೋಣೆಯಲ್ಲಿ ಇರಿಸಲಾಗಿರುವ ಅಕ್ಷತೆ ಅತ್ಯಂತ ದೈವಿಕ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಈ ನವರಾತ್ರಿಯಲ್ಲಿ ಮನೆಯಲ್ಲಿ ಪೂಜೆ ಸಲ್ಲಿಸಿ ತಲೆಗೆ ಅಕ್ಷತೆ ಹಾಕಿಕೊಂಡರೆ ದೇವಿಯ ಕೃಪೆ ಖಂಡಿತ ಸಿಗುತ್ತದೆ. ಅಲ್ಲದೆ ದುರ್ಗಮ್ಮ ತಾಯಿಗೆ ವಿಶೇಷವಾಗಿ ನಿಂಬೆ ಹಣ್ಣುಗಳು ಬಹಳ ಇಷ್ಟವಾದ ವಸ್ತು. ಹಾಗಾದಲ್ಲಿ ಈ ನವರಾತ್ರಿಯಲ್ಲಿ ಅಮ್ಮನಿಗೆ ನಿಂಬೆ ಹಣ್ಣನ್ನು ಅರ್ಪಿಸಿದರೆ ಅಮ್ಮನ ತಣ್ಣನೆಯ ನೋಟ ನಿಮ್ಮ ಮನೆಯ ಮೇಲಿರುತ್ತದೆ. ಈ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ ನಿಮ್ಮ ಪೂಜಾ ಕೋಣೆಯಲ್ಲಿ ನಿಂಬೆಹಣ್ಣನ್ನು ಇರಿಸಿ. ಪೂಜಾ ಕೋಣೆಯಲ್ಲಿ ನಿಂಬೆಹಣ್ಣು ಇದ್ದರೆ ನೀವು ಮಾಡುವ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆ. ನವರಾತ್ರಿಯ ಮೊದಲ ದಿನ ದಸರಾ ಪೂಜೆಯಲ್ಲಿ 5 ನಿಂಬೆಹಣ್ಣುಗಳನ್ನು ಹಾಕಿ ಧೂಪ ಹಾಕಿ ದೀಪಗಳನ್ನು ತೋರಿಸಿ ಪೂಜೆ ಮುಗಿಸಿದ ನಂತರ ನಿಮ್ಮ ಮನೆಯ ಬಾಗಿಲಿಗೆ ಆ 5 ನಿಂಬೆಹಣ್ಣುಗಳನ್ನು ಕಟ್ಟಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಇದನ್ನು ಮಾಡುವ ಮೂಲಕ ನರದೃಷ್ಟಿ ಮತ್ತು ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಕಟಾಕ್ಷ ಯಾವಾಗಲೂ ನಿಮ್ಮ ಮೇಲಿರುತ್ತದೆ. ಮತ್ತು ವಿಶೇಷವಾಗಿ ಈ ನವರಾತ್ರಿಯಲ್ಲಿ ನಿಮ್ಮ ಮನೆಗೆ ಬೆಳ್ಳಿಯ ವಸ್ತು ತಂದರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿ ಕೃಪೆ ಇರುತ್ತದೆ. ಬೆಳ್ಳಿ ಎಂದರೆ ಲಕ್ಷ್ಮೀ ದೇವಿಯ ಹೋಮ್ ಸಂಕೇತವಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ಈ ನವರಾತ್ರಿಗಳಲ್ಲಿ ನಿಮ್ಮ ಪೂಜಾ ಕೋಣೆಯಲ್ಲಿ ಬೆಳ್ಳಿಯ ವಸ್ತುಗಳನ್ನು ತನ್ನಿ. ನಿಮಗೆ ಹಣದ ಕೊರತೆಯೇ ಆಗುವುದಿಲ್ಲ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಈ ನವರಾತ್ರಿಯಲ್ಲಿ 9 ದಿನಗಳ ಕಾಲ ವೈಕುಂಠವನ್ನು ತೊರೆದು ಭೂಮಿಗೆ ಬರುತ್ತಾಳೆ. ಭಕ್ತರು ತನಗೆ ಮಾಡುವ ಪೂಜೆಯನ್ನು ವೀಕ್ಷಿಸಿ ಪ್ರಸಾದ ಸ್ವೀಕರಿಸಿ ಭಕ್ತರಿಗೆ ಕೃಪೆ ತೋರುತ್ತಾರೆ. ಹಾಗಾದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಬೇಕಾದರೆ ಈ ನವರಾತ್ರಿಯಲ್ಲಿ ಲಕ್ಷ್ಮೀ ದೇವಿಯ ಸಣ್ಣ ವಿಗ್ರಹವನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ. ವಿಗ್ರಹವನ್ನು ತರಲಾಗದವರು ಲಕ್ಷ್ಮೀ ದೇವಿಯ ಭಾವಚಿತ್ರವನ್ನು ತರಬಹುದು. ನವರಾತ್ರಿಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಮನೆಗೆ ತರುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದರೆ ಪದ್ಮಾಸನದ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಪ್ರತಿಮೆಯನ್ನು ಮಾತ್ರ ಮನೆಗೆ ತರಲು ಮರೆಯದಿರಿ. ಅವಳ ಕೈಯಿಂದ ಹಣ ಹರಿಯುತ್ತದೆ. ಈ ಚಿತ್ರವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಸ್ಥಾಪಿಸಿ. ಹೀಗೆ ಮಾಡುವುದರಿಂದ ಈ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ನವಗ್ರಹ ಯಂತ್ರವನ್ನು ಇರಿಸುವುದರಿಂದ ಎಲ್ಲ ಗ್ರಹಗಳು ಶುಭ ಪರಿಣಾಮವನ್ನು ಬೀರುತ್ತವೆ. ಹೀಗಾಗಿ ಮನೆಯಲ್ಲಿ ಯಾವಾಗಲೂ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯು ಭೂಮಿಗೆ ಬರುತ್ತಾಳೆ. ಆದ್ದರಿಂದ ಈ ಸಮಯದಲ್ಲಿ ನೀವು ದೇವಿಯನ್ನು ಮೆಚ್ಚಿಸಲು ದುರ್ಗಾ ಚಾಲಿಸವನ್ನು ಪಠಿಸಬಹುದು. ದುರ್ಗಾದೇವಿಯನ್ನು ಕಪ್ಪು ಬಟ್ಟೆಯಲ್ಲಿ ಪೂಜಿಸಬಾರದು. ಕೆಂಪು ಅಥವಾ ಹಳದಿ ಬಟ್ಟೆಗಳನ್ನು ದೇಹದ ಮೇಲೆ ಧರಿಸಬಹುದು. ನಾವು ತಿಳಿಸಿರುವ ವಿಷಯಗಳೇ ದಸರಾ ನವರಾತ್ರಿ ಬರುವ ಮೊದಲು ನಿಮ್ಮ ಮನೆಗೆ ಯಾವುದೇ ವಸ್ತುವನ್ನು ತಂದರೂ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ.
ಜೊತೆಗೆ ನೀವು ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತನ್ನು ಪಡೆಯುತ್ತೀರಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕಾದರೆ ಚಂದಾದಾರರಾಗಿ ಮತ್ತು ನಮ್ಮ ಚಾನಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.